ಎಲ್ಲರಿಗೂ ನಮಸ್ಕಾರ. ಸವಿ ಕಥೆಗೆ ಸ್ವಾಗತ. ಇವತ್ತಿನ ಕಥೆಯ ಹೆಸರು ಕಾಡಿನಲ್ಲಿ ನವರಾತ್ರಿಯ ಸಡಗರ. ಈ ಸಲ ಚಂಪಕವನದ ರಾಮಲೀಲಾ ಕಮಿಟಿಗೆ ವೀರೇಂದ್ರ ಸಿಂಹನೇ ಅಧ್ಯಕ್ಷನಾಗಿದ್ದ. ಈ ಸಲದ ನವರಾತ್ರಿಯನ್ನು ಚಂಪಕವನದಲ್ಲಿ ವಿಜೃಂಭಣೆಯಿಂದ ಆಚರಿಸಲು ಎಲ್ಲರೂ ನಾನಾ ಐಡಿಯಾ ನೀಡುತ್ತಿದ್ದರು. ರಾಜ ಎಲ್ಲ ಪ್ರಮುಖ ಸದಸ್ಯರನ್ನು ನವರಾತ್ರಿ ಹಾಗೂ ಕೊನೆಯ ದಿನದ ವಿಜಯದಶಮಿ ಸಂಭ್ರಮಾಚರಣೆಯ ಕುರಿತಾಗಿ ಚರ್ಚೆ ಮಾಡೋಕ್ಕೆ ಸಭೆ ಸೇರಿಸಿದ್ದ. ಆಗ ಕಾಳನರಿ, ಬೋರತೋಳ, ಜಾನಿ ಜಿರಾಫೆ, ಸುಂದ್ರಿ ಅಳಿಲು, ಕರಿಯ ಕರಡಿ, ಜಂಬೋ ಆನೆ, ಗುಂಡ ಕತ್ತೆ ಹಾಗೂ ಇನ್ನಿತರರು ಹಾಜರಿದ್ದರು. ತನ್ನ ಮುಖ್ಯ ಯೋಜನೆ ವಿವರಿಸುತ್ತಾ ವೀರಸಿಂಹ ಪ್ರತಿಯೊಬ್ಬರಿಗೂ ಒಂದೊಂದು ಜವಾಬ್ದಾರಿಯನ್ನು ವಹಿಸಿದ. ಈ ಸಲ ಕಾಳ ಮತ್ತು ಬೋರ ಬಲು ಖುಷಿಯಾಗಿದ್ದರು. ಅವರಿಗೆ ಬೇಕಾದಂಥ ಮುಖ್ಯ ಪಾತ್ರಗಳೇ ಸಿಕ್ಕಿದ್ವು. ಈ ಸಲ ರಾಮಲೀಲಾ ನೃತ್ಯ ನಾಟಕದಲ್ಲಿ ಕಾಳ ಹನುಮಂತನ ಪಾತ್ರ, ಬೋರ ಇಂದ್ರಜಿತು ಪಾತ್ರ ನಿರ್ವಹಿಸುವುದು ಅಂತ ಆಗಿತ್ತು. ಇಂದ್ರಜಿತು ರಾವಣನ ಮಗ, ಲಂಕೆಯ ರಾಜಕುಮಾರ ಆಗಿದ್ದ. ಕರಿಯ ಕರಡಿ ಜಾಂಬವಂತನಾದರೆ ಜಾನಿ ಜಿರಾಫೆ ಸುಗ್ರೀವನಾಗಿದ್ದ. ಅನೇಕ ಪ್ರಾಣಿಗಳು ಕಪಿವೀರರಾದರು. ಗುಂಡ ಹಾಗೂ ಅವನ ಗೆಳೆಯ ತಿಮ್ಮ ಕತ್ತೆಗಳು ಇಬ್ಬರೂ ಪರದೆ ಎಳೆಯುವ ಕೆಲಸ ವಹಿಸ್ಕೊಂಡ್ರು. ಅವರಿಗಷ್ಟೇ ಕೆಲಸ ಸಾಕಾಗಿತ್ತು. ವೇದಿಕೆ ಏರಿ ಆ ಕೆಲಸ ಮಾಡುವುದೇ ಅವರಿಗೆ ಹೆಚ್ಚಿನ ಸಡಗರಾಗಿತ್ತು. ಆದರೆ ಕಾಳ ಬೋರ ತಮ್ಮ ದುಷ್ಟತನ ಬಿಟ್ಟಾರಿಯೇ. ಕಾಳ ನರಿ, ಬೋರ ತೋಳ ಇಬ್ಬರು ತಿಮ್ಮ ಗುಂಡ ಇಬ್ಬರನ್ನೂ ಬಾಯಿಗೆ ಬಂದಂತೆ ಟೀಕಿಸ್ತಿದ್ರು. ಅವರನ್ನು ಡಿಕ್ಕಿ ಕೊಟ್ಟು ಬೀಳಿಸ್ತಾ, ಲೋ ಗುಂಡ, ತಿಮ್ಮ, ಹೋಗಿ ಹೋಗಿ ಸರಿಯಾಗಿ ಪರದೆ ಎಳಿರಿ, ಹೋಗ್ರ, ಅದನ್ನು ಇನ್ನೂ ಸರಿಯಾಗಿ ಮೇಲೆ ಏರಿಸಿ, ಅಯ್ಯೋ ಇಳಿಸ್ಬೇಕು, ಇನ್ನೊಂದು ಸ್ವಲ್ಪ ಇಳಿಸ್ರೋ ಅಂತೆಲ್ಲ ಬೇಡದ ಕೆಲಸಗಳನ್ನು ಅವ್ರ ಹತ್ರ ಮಾಡಿಸ್ತಾ ಇದ್ರು. ಬೇಕು ಅಂತಲೇ ಎಲ್ಲರನ್ನ ಗೋಳು ಕೊಡ್ತಾ ಮಾಡ್ರೋ ಕೆಲಸನ ಅಂತ ನಗ್ತಾ ಇದ್ರು. ಇವರ ದುಷ್ಟತನ ಮಿತಿ ಮೀರಿದಾಗ ಗುಂಡ ತಿಮ್ಮ ಹೋಗಿ ವೀರಸಿಂಹನಿಗೆ ದೂರು ಕೊಟ್ಟರು. ಅವನು ಇವರಿಬ್ಬರ ಬೆನ್ನು ತಟ್ಟಿ ಪ್ರೋತ್ಸಾಹಿಸುತ್ತಾ, ಹಾಂ ಆ ದುಷ್ಟರ ಮಾತಿಗೆ ಬೆಲೆ ಕೊಡಬೇಡಿ, ನೀವಿಬ್ಬರು ನಿಮ್ಮ ಕೆಲಸವನ್ನು ನಿಷ್ಠೆಯಿಂದ ಮಾಡಿ, ಅದೇ ನಿಮ್ಮನ್ನು ಮುಂದೆ ರಕ್ಷಣೆ ಮಾಡುತ್ತೆ ಅಂತ ವೀರಸಿಂಹ ಹೇಳಿ ಕಳಿಸಿದ. ಇವರು ರಾಜನ ಮಾತನ್ನು ಅರ್ಥ ಮಾಡಿಕೊಂಡ್ರು. ಅಂದಿನಿಂದ ಅವರು ಬೋರ ಕಾಳಗರ ವ್ಯಂಗ್ಯಕ್ಕೆ ಉತ್ತರ ಕೊಡಲೇ ಇಲ್ಲ. ಆ ವಾರ ಕಳೆದ ಮೇಲೆ ಆ ದುಷ್ಟರಿಬ್ಬರೂ ಹೊಸ ಕುತಂತ್ರ ಹೂಡಿದರು. ಯಾರು ದುಷ್ಟರು? ಅದೇ ಕಾಳನರಿ, ಬೋರತೋಳ ಇಬ್ಬರು ಒಂದು ಹೊಸ ಕುತಂತ್ರ ಹೂಡಿ, ಲವ್ ಬೋರ, ಈ ಸಮಾರಂಭಕ್ಕಾಗಿ ಈಗಾಗಲೇ ರಾಜಬೀದಿಯಲ್ಲಿ ಹಲವಾರು ಸ್ವೀಟ್ ಸ್ಟಾಲ್ ಹಾಕಿದಾರಲ್ವಾ, ನಾವ್ಯಾಕೆ ಅಲ್ಲಿಗೆ ಹೋಗಿ ಈಗಲೇ ಒಂದು ಕೈ ನೋಡಬಾರ್ದು ಅಂದ ಕಾಳ. ಹೌದು ಕಣೋ ಕಾಳ, ಅಲ್ಲಿನ ಮೋತಿಚೂರ್ ಲಡ್ಡು, ಜಿಲೇಬಿ, ಜಹಾಂಗೀರ್, ಡ್ರೈ ಜಾಮೂನು, ಪಕೋಡ, ಸಮೋಸ, ಆಹಾ ನೋಡ್ತಿದ್ರೆ ಬಾಯಲ್ಲಿ ನೀರೂರ್ತಿದೆ ಅಂದ ಬೋರ. ಬರೀ ಬಾಯಲ್ಲಿ ಹೇಳ್ತಾ ಇದ್ರೆ ಸಾಕಾಗೋದಿಲ್ಲ ಕಣೋ, ಇವನ್ನೆಲ್ಲ ಬಿಟ್ಟಿಯಾಗಿ ಗುಳುಂ ಸ್ವಾಹ, ಗುಳುಂ ಸ್ವಾಹ, ಉಳುಂ ಸ್ವಾಹ ಮಾಡೋಕ್ಕೆ ಏನಾದರೂ ಐಡಿಯಾ ಕೊಡು ಅಂತ ಕೇಳ್ದ. ತಮ್ಮಿಬ್ಬರ ಬಳಿಯೂ ಹಣ ಇಲ್ಲ ಅಂತ ಗೊತ್ತಿದ್ದರಿಂದ ಹೇಗಾದರೂ ಅದನ್ನು ಲಪಟಾಯಿಸೋದಕ್ಕೆ ಕುತಂತ್ರ ಹೂಡಿದ್ರು ಕಾಳನರಿ, ಬೋರತೋಳ. ಆಹಾ ಐಡಿಯಾ
ಅಂತ ಕಾಳ ಹೇಳ್ದ. ಅವನು ತಕ್ಷಣ ಅದನ್ನು ಬೋರನ ಕಿವಿಯಲ್ಲಿ ಪಿಸುಗುಟ್ಟಿದ. ಇಬ್ಬರು ಕುಣಿದಾಡ್ತಾ ಸ್ಟಾಲ್ ಕಡೆ ಹೋದರು. ಇವರಿಬ್ಬರು ಬೇಕು ಅಂತಲೇ ವೀರಸಿಂಹನ ಮುಂದೆ ಬಂದು 1000 ರೂಪಾಯಿಗಳಿಗಾಗಿ ಹುಸಿ ಜಗಳ ಆಡಕ್ಕೆ ಶುರು ಮಾಡಿದರು. ಬೇಕಂತಲೇ ದುರುಗುಟ್ಟಿ ನೋಡಿಕೊಂಡು ಪರಸ್ಪರ ಜಗಳಾಡ್ತಾ ಹೊಡೆದಾಡ್ತಾ ವೇದಿಕೆ ಮೇಲೆ ನಿನ್ನ ಜೊತೆ ನಡೆಸೋದಿಲ್ಲ, ನಾನು ನಿನ್ನ ಜೊತೆ ನಡೆಸೋದಿಲ್ಲ, ಏಯ್ ಕಾಳ ನರಿ, ಏಯ್ ಬೋರ ತೋಳ ಹೋಗ್ರೋ, ನಾನು ನಿನ್ನ ಜೊತೆ ನಡೆಸೋದಿಲ್ಲ ಅಂಥೇಳಿ ಜಗಳ ಮಾಡೋಕ್ಕೆ ಶುರು ಮಾಡಿದರು. ಅಂತೂ ನವರಾತ್ರಿಯ ರಂಗುರಂಗಿನ ಕಾರ್ಯಕ್ರಮ ಶುರುವಾಯಿತು. ನಾಟಕ ಆರಂಭ ಆಯಿತು. ವೀರಸಿಂಹ ಇಬ್ಬರನ್ನೂ ಹೇಗೋ ಸಮಾಧಾನ ಪಡಿಸಿ ವೇದಿಕೆ ಏರಿಸಿದ. ಮೊದಲ 2 ದೃಶ್ಯಗಳಲ್ಲಿ ಇವರು ಸಹಜವಾಗಿಯೇ ನಟಿಸಿದರು. ಮುಂದೆ ಹನುಮಂತ ಲಂಕಾದಹನ ಮಾಡಿ ಇಂದ್ರಜಿತು ಮುಂದೆ ಸಿಕ್ಕಿಬಿದ್ದಾಗ ಬೇಕು ಅಂತಲೇ ಹನುಮಂತನಾಗಿದ್ದ ಕಾಳ ಇಂದ್ರಜಿತುವಿನ ಹತ್ರ, ಆ ಬೋರನ ಹತ್ರ ನೋಡಿ, ಲೋ ಬೋರ, ನನ್ನ 1000 ರೂಪಾಯಿ ಕೊಡ್ತೀಯೋ ಇಲ್ಲ ಈ ಗದೆಯಿಂದ ಬರೆಸ್ಲೋ ಅಂತ ಅಂದ್ಬಿಡೋದೆ. ನಾಟಕ ನೋಡ್ತಿದ್ದ ಪ್ರೇಕ್ಷಕರಿಗೆ ಶಾಕ್ ಆಯಿತು. ಏನಪ್ಪ ಇದು, ಪೌರಾಣಿಕ ನಾಟಕದಲ್ಲಿ ಇದೆಂಥ ಡೈಲಾಗೋ? ಹನುಮಂತನ ಮಾತು ಯಾರಿಗೂ ಅರ್ಥ ಆಗಲಿಲ್ಲ. ಇಂಥ ಒಂದು ದೃಶ್ಯ ಅವ್ರು ಎಂದೂ ಹಿಂದೆ ಕಂಡೇ ಇರಲಿಲ್ಲ. ಆ ಹನುಮಂತನ ಪ್ರಶ್ನೆಗೆ ಇಂದ್ರಜಿತು ಹೇಳಿದ ಉತ್ತರ ಕೇಳಿ ಎಲ್ಲರೂ ಜೋರಾಗಿ ನಕ್ಕರು. ಇಂದ್ರಜಿತುವಾಗಿದ್ದ ಬೋರ ಏನು ಹೇಳ್ದ ಅಂದರೆ, ಹೋಗೋ ಕಾಳ, ನೀನು ಹನುಮಂತ ಅಂತ ಸ್ಟೈಲ್ ಹೊಡಿಬೇಡ, ಮೊದಲು ಈ ನನ್ನ ಖಡ್ಗದ ರುಚಿ ನೋಡು, ಆಗ ಯಾರು 1000 ರೂಪಾಯಿ ಕೊಡಬೇಕೋ ಗೊತ್ತಾಗತ್ತೆ ಅಂತ. ಹೀಗೆ ಮಾತಾಡಿಕೊಂಡು ಅವರಿಬ್ಬರು ತಮ್ಮ ಗದೆ ಖಡ್ಗದಿಂದ ಬಿರುಸಾಗಿ ಹೋರಾಟ ಮಾಡೋಕ್ಕೆ ಶುರು ಮಾಡಿದರು. ಪ್ರೇಕ್ಷಕರು ಇಂಥ ಕಾಮಿಡಿ ಕಂಡು ನಗಕ್ಕೆ ಶುರು ಮಾಡಿದರು. ವೇದಿಕೆ ಮೇಲೆ ಇದೆಂಥ ನಾಟಕ ನಡೀತಿದೆಯಪ್ಪ ಅಂತ ಯಾರಿಗೂ ಅರ್ಥ ಆಗಲಿಲ್ಲ. ಇದನ್ನು ನೋಡ್ತಾ ಇದ್ದಂಥ ಡ್ರಾಮಾ ಡೈರೆಕ್ಟರ್ ಹುಲಿಗೆಪ್ಪ ತಕ್ಷಣ ಪರದೆ ಇಳಿಸಬೇಕು ಅಂತ ಗುಂಡ ತಿಮ್ಮ ಕತ್ತೇರಿಗೆ ಆದೇಶ ಕೊಟ್ಟ. ವೇದಿಕೆ ಹಿಂದೆ ಕುಳಿತಿದ್ದ ರಾಜ ಇವರಿಬ್ಬರ ಈ ಭಂಡಾಟ ಕಂಡು ಕೋಪಗೊಂಡಿದ್ದ. ಇವರಿಬ್ಬರ ಧೂರ್ತತನ ಅರಿತಿದ್ದ ವೀರಸಿಂಹ ನಾಟಕ ನಿರಾತಂಕವಾಗಿ ನಡೆಯಲಿ ಎಂದು ಒಂದು ಸಂಚು ಹೊಡೆದ. ಅವನು ಉಪಾಯವಾಗಿ ಕೆಲಸ ನಿರ್ವಹಿಸಿದ. ಅವನು ಅವರಿಬ್ಬರನ್ನೂ ತನ್ನ ಬಳಿಗೆ ಕರೆಸ್ಕೊಂಡು, ತಗೊಳ್ಳಿ ನಿಮ್ಮಿಬ್ಬರ 1000 ರೂಪಾಯಿ, ಈಗ ಸಮಸ್ಯೆ ಬಗೆಹರಿತಲ್ಲ, ಮೊದಲು ಸೀರಿಯಸ್ ಆಗಿ ನಾಟಕ ಮುಂದುವರಿಸಿ ಅಂತ ವೀರಸಿಂಹ ಹೇಳಿ ಕಳಿಸಿದ. ಹಣ ಪಡೆದಂಥ ಕಾಳ ಅದನ್ನು ತನ್ನ ಜೇಬಿಗೆ ಸೇರಿಸ್ಕೊಂಡು ಹೊರಟ. ಒಳಗೊಳಗೆ ಬೋರನಿಗೆ ಪರಮಾನಂದವಾಗಿತ್ತು. ಇದಾದ ನಂತರ ಇಬ್ಬರೂ ತಮ್ಮ ಪಾತ್ರವನ್ನು, ಸಂಭಾಷಣೆಯನ್ನು ಸರಿಯಾಗಿ ನಿರ್ವಹಿಸಿದರು. ನಾಟಕ ಸಲೀಸಾಗಿ ಮುಂದುವರಿತು. ಪ್ರೇಕ್ಷಕರಿಗಂತೂ ಆ ದಿನದ ನಾಟಕ ಮರೆಯಲಾಗದೆ ಕಾಮಿಡಿ ಆಗಿತ್ತು. ಎಲ್ಲರೂ ಇವರಿಬ್ಬರು ಮಾಡಿದ ಅವಾಂತರದ ಬಗ್ಗೆ ನಗುತ್ತಾ ಮುನ್ನಡೆದ್ರು. ಎಲ್ಲ ಪಾತ್ರಧಾರಿಗಳು ರಾಜನಿಂದ ಸಂಭಾವನೆ, ಸಿಹಿ ಪ್ಯಾಕೆಟ್ ಪಡ್ಕೊಂಡು ಹೊರಟರು. ಈ ದುರುಳರು ನೇರವಾಗಿ ಸ್ಟಾಲ್ ಕಡೆಗೆ ನುಗ್ಗಿದ್ರು. ಇಬ್ಬರೂ ತಲಾ 500 ರೂಪಾಯಿ ಪಡೆದು ಮಜಾ ಉಡಾಯಿಸೋಕ್ಕೆ ಸ್ವೀಟ್ ಸ್ಟಾಲ್ಗೆ ಬಂದರು. ಅಲ್ಲಿ ಅವರು ಭಾರೀ ಮೊತ್ತದ ಸಿಹಿ ಪಡ್ಕೊಂಡು ಪಕೋಡ, ಸಮೋಸ ಸವಿತಾ ಜೋರಾಗಿ ನಗಕ್ಕೆ ಶುರು ಮಾಡಿದರು. ಬೋರ, ನಾವು ಆಡಿದ ಹುಸಿ ಜಗಳ ಒಳ್ಳೇದಾಯ್ತು ನೋಡು. ನಮ್ಮ ರಾಜನನ್ನು ಯಾಮಾರಿಸಿ ಇಬ್ಬರು ತಲಾ 500 ರೂಪಾಯಿ ಪಡ್ಕೊಂಡ್ವಿ. ಈ ತಿಂಗಳಿಡೀ ನಾವು ಹಾಯಾಗಿರ್ಬೋದು ಅಂತ ಗಹಗಹಿಸಿ ಕಾಳ ಹೇಳ್ದ. ಹೌದು, ಮತ್ತೆ ಈ ತಿಂಗಳು ಪೂರ್ತಿ ಮಜಾ ಮಾಡ್ಬೋದು ಅಂತ ಬೋರನು ಜೊತೆಗೂಡ್ದ. ಮಾರನೇ ದಿನ ಅದೇ ನಾಟಕ ಮುಂದುವರಿಸಲು ಇವರಿಬ್ಬರು ಸಂಜೆ ವೇದಿಕೆ ಬಳಿ ಬಂದರು. ನವರಾತ್ರಿಯ ಹಬ್ಬದ ಪೂರ್ತಿ ಆ ಪ್ರದರ್ಶನ ನಡೆಯಲಿತ್ತು.
ಆದರೆ ವೀರಸಿಂಹ ಅವರಿಬ್ಬರಿಗೂ ಅವಕಾಶ ಕೊಡಲಿಲ್ಲ. ಎಲ್ಲ ದುಷ್ಟರೇ, ಇವತ್ತಿಂದ ನೀವಿಬ್ಬರು ಪರದೆ ಎಳಿತೀರಿ. ನಿಮ್ಮಿಬ್ಬರ ಪಾತ್ರವನ್ನು ತಿಮ್ಮ ಗುಂಡ ನಿರ್ವಹಿಸ್ತಾರೆ ಅಂತ ಗುಡುಗಿದ. ತಮ್ಮ ಪಾತ್ರ ಕತ್ತೆಗಳ ಪಾಲಾಯಿತೆ ಅಂತ ಇವರಿಬ್ಬರು ವ್ಯಥೆಪಟ್ರು. ಆದರೆ ಇದೇಕೆ ಹೀಗೆ ಮಾಡಿಬಿಟ್ರಿ ಪ್ರಭು? ಆ ಕತ್ತೆಗಳು ಸರಿಯಾಗಿ ಡೈಲಾಗ್ ಹೇಳ್ತಾರಾ ಅಂತ ಕಾಳ ಬೋರ ಸಿಂಹಕ್ಕೆ ಕೇಳಿದರು. ನೀವಿಬ್ಬರು ಸ್ಟಾಲ್ಗೆ ಹೋಗಿ ಸಿಕ್ಕಾಪಟ್ಟೆ ಸಿಹಿ ಸ್ವಾಹ ಮಾಡಿದ್ದಕ್ಕೆ ನಿಮಗೆ ಈ ಶಿಕ್ಷೆ. ನಂತರ ಅವನು ತನ್ನ ಮೊಬೈಲ್ ಮೂಲಕ ಇವರು ಸ್ಟಾಲ್ನಲ್ಲಿ ಮಜಾ ಉಡಾಯಿಸಿದ್ದು, ರಾಜನ ಬಗ್ಗೆ ಆಡ್ಕೊಂಡಿದ್ದು ಎಲ್ಲವನ್ನ ತೋರಿಸಿದ. ವೀರರಾಜ ಅಲ್ಲಿ ಅಸಲಿಗೆ ನಡೆದ ವಿಷಯ ಏನಂದರೆ, ಗುಂಡ ತಿಮ್ಮ ಸಹ ಅದೇ ಸ್ವೀಟ್ ಸ್ಟಾಲಿಗೆ ಬಂದಿದ್ದರು. ಇವರು ಆಡ್ತಾ ಇದ್ದ ಕಳ್ಳಾಟ ಗಮನಿಸಿ ಎಲ್ಲವನ್ನ ವಿಡಿಯೋ ಶೂಟ್ ಮಾಡಿ ವೀರರಾಜನಿಗೆ ಅಂದರೆ ಸಿಂಹರಾಜನಿಗೆ ಕಳಿಸಿದ್ರು. ಇವರಿಬ್ಬರು ಬಂದಿದ್ದನ್ನು ಕಾಳ ಬೋರ ಗಮನಿಸಿರಲಿಲ್ಲ. ಹಿಂದಿನ ಸಾಲಲ್ಲಿ ಕುಳಿತಿದ್ದ ಅವರು ವಿಡಿಯೋ ಶೂಟ್ ಮಾಡ್ಕೊಂಡಿದ್ರು. ನಿಜ ವಿಷಯ ರಾಜನಿಗೆ ಗೊತ್ತಾಯ್ತಲ್ಲ ಅಂತ ಇವರು ಅವಮಾನದಿಂದ ತಲೆ ತಗ್ಸಿದ್ರು. ತಕ್ಷಣ ರಾಜನ ಕಾಲಿಗೆ ಬಿದ್ದು ಕ್ಷಮಾಪಣೆ ಕೋರಿದ ಈ ಧೂರ್ತರು 1000 ರೂಪಾಯಿಯನ್ನು ಮತ್ತೆ ರಾಜನಿಗೆ ಹಿಂದಿರುಗಿಸಿದರು. ಅಂತೂ ಕೊನೆಯ ವಿಜಯದಶಮಿ ದಿನ ರಾಜ ವೇದಿಕೆಯಿಂದ ಘೋಷಿಸಿದ, ನಮ್ಮ ರಾಮಲೀಲಾ ತಂಡದ ತಿಮ್ಮ ಗುಂಡ ಅತ್ಯುತ್ತಮವಾಗಿ ತಮ್ಮ ಪಾತ್ರ ನಿರ್ವಹಿಸಿದ್ದಾರೆ. ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಿದ್ದಾರೆ. ಹೀಗಾಗಿ ನಮ್ಮ ಕಮಿಟಿ ವತಿಯಿಂದ ಇವರಿಬ್ಬರಿಗೂ ತಲಾ 1000 ರೂಪಾಯಿಗಳ ವಿಶೇಷ ಬೋನಸ್ ನೀಡಲಾಗುವುದು. ಇದುವೇ ಅವರ ದಸರಾ ಇನಾಮು. ರಾಜ ಅವರಿಬ್ಬರನ್ನು ಕರೆದು ತಲಾ 1000 ರೂಪಾಯಿ ಹಣವನ್ನು ಬೋನಸ್ ನೀಡಿದಾಗ ಪ್ರೇಕ್ಷಕರೆಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ತಮ್ಮ ಸಂತೋಷವನ್ನು ಹಂಚಿಕೊಂಡ್ರು. ಆಗ ಬೋರ ಕಾಳ ಅಪಮಾನದಿಂದ ತಲೆ ತಗ್ಗಿಸಿ ಸುಮ್ಮನೆ ನಿಂತುಬಿಟ್ಟಿದ್ರು. ತಾವು ಪ್ರಾಮಾಣಿಕವಾಗಿ ವರ್ತಿಸಿದ್ರೆ ಇಂದು ತಮಗೂ ಬೋನಸ್ ಸಿಗ್ತಿತ್ತು ಎಂದು ಪಶ್ಚಾತ್ತಾಪ ಪಟ್ಟರು. ಅವರಿಬ್ಬರ ಪಶ್ಚಾತ್ತಾಪದ ಕಂಬನಿ ಕಂಡು ಕರಗಿದ ರಾಜ ಅವರಿಗೆ ಅದೇ ಸ್ಟಾಲ್ನಿಂದ ಧಾರಾಳವಾಗಿ ಸ್ವೀಟ್ ತರಿಸಿ ಕೊಟ್ಟು ಸತ್ಕರಿಸಿದ. ಅಂತೂ ಈಗ ಕಾಳ ಬೋರ ಒಳ್ಳೆ ಪಾಠ ಕಲ್ತಿದ್ರು. ನಾವು ನಮ್ಮ ಕೆಲಸನ ಪ್ರಾಮಾಣಿಕವಾಗಿ ಮಾಡಿದರೆ ನಮಗೆ ಬರೋ ದುಡ್ಡು, ಬರೋ ಗೌರವ, ಬರೋ ತಿಂಡಿ ತಿನಿಸು ತಾನಾಗೆ ಬಂದೇ ಬರುತ್ತೆ. ನಾವು ಕೆಲಸ ಮಾಡದೆ, ಪ್ರಾಮಾಣಿಕವಾಗಿ ಕೆಲಸ ಮಾಡದೆ ರಾಜನ ಹತ್ರ ಹಠ ಮಾಡಿ ಇಸ್ಕೊಂಡಿದ್ದಕ್ಕೆ ನಮ್ಗೆ ಈ ಶಿಕ್ಷೆ ಆಯಿತು ಅಂತ ಅವರು ಅರ್ಥ ಮಾಡಿಕೊಂಡು ರಾಜನ ಕ್ಷಮೆ ಕೇಳಿದ್ರು. ಹಾಗಾಗಿ ರಾಜ ಅವ್ರಿಗೆ ಮತ್ತೆ ಸ್ವೀಟನ್ನು ಕೊಟ್ಟು ಖುಷಿಪಡಿಸಿದ. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.